ಮೇಡಮ್ ಒಂದು ವಾಟರ್ ಬಾಟಲ್ ಪ್ಲೀಸ್. ಒಂದ್ ನಿಮಿಷ ಅಣ್ಣ, ತಗೊಳ್ಳಿ ಅಣ್ಣ. ಎಷ್ಟು? 25 ರೂಪಾಯಿ ಆಯ್ತು. ಟೇಕ್ ಇಟ್. ಅಣ್ಣ ಏನಿದು ಇಂಡಿಯನ್ ಕರೆನ್ಸಿ ಅಲ್ವಾ, ಯಾವ್ದೋ ಡಾಲರ್ ಕೊಟ್ಟಿದ್ದೀರಾ? ಮೇಡಮ್ ನನ್ನ ಹತ್ರ ಇಂಡಿಯನ್ ಕರೆನ್ಸಿ ಇಲ್ಲ. ಅಟ್ಲೀಸ್ಟ್ ಅಣ್ಣ UPI ಪೇಮೆಂಟ್ ಆದ್ರೂ ಮಾಡಿ. ಓ ನೋ, ನನ್ನ ಹತ್ರ ಇಂಡಿಯನ್ ಸಿಮ್ ಇಲ್ಲ, ನಾನು ಹೆಂಗ್ ಪೇ ಮಾಡಲಿ? ಅಯ್ಯೋ ಅಣ್ಣ, ನಿಮ್ಗೆ ಆ ಆಪ್ ಬಗ್ಗೆ ಗೊತ್ತಿಲ್ವಾ? ಆ್ಯಪ್? ವಿಚ್ ಆ್ಯಪ್ ಮೇಡಮ್? UPI ಒನ್ ವರ್ಲ್ಡ್ ವ್ಯಾಲೆಟ್ ಆಪ್ ಅಂತ. ಇದು ಸಿಂಪಲ್ ಅಣ್ಣ. ನೀವು ಇಂಡಿಯಾಗೆ ಬಂದಾಗ ನೀವು ಬೇರೆ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು ಅಂತಿಲ್ಲ, ಅಥವಾ ಹೊಸ ಸಿಮ್ ನ ತಗೋಬೇಕು ಅಂತಿಲ್ಲ. ನಿಮ್ಗೆ ಏರ್ಪೋರ್ಟ್ ಅಲ್ಲೇ ಒಂದು ಬೂತ್ ಇರುತ್ತೆ, ಅಲ್ಲಿ ಹೋಗಿ ನೀವು ನಿಮ್ಮ ಪಾಸ್ಪೋರ್ಟು ವೀಸಾನ್ ಕೊಟ್ಟು ನೀವು KYC ಮಾಡಿಸಿದ್ರಿಂತಂದ್ರೆ ನಿಮ್ಮ ಫಾರಿನ್ ಡಾಲರ್ ಏನಿರುತ್ತೋ ಅದನ್ನ ಇಂಡಿಯನ್ ಕರೆನ್ಸಿಯಾಗಿ ನೀವು ಕನ್ವರ್ಟ್ ಮಾಡ್ಕೋಬಹುದು. ಅಷ್ಟೇ ಯಾಕೆ, ನೀವು UPI ಟ್ರಾನ್ಸಾಕ್ಷನ್ ಅನ್ನ ಮಾಡಬಹುದು. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಬಂದು ನಿಮ್ಗೆ 25,000 ತನಕ ಇರುತ್ತೆ. ಅದಾದ್ಮೇಲೆ ಮ್ಯಾಕ್ಸಿಮಮ್ ಲಿಮಿಟ್ ಬಂದು 50,000 ತನಕ ಇರುತ್ತೆ. ಅಷ್ಟೇ ಅಲ್ಲ, ನೀವು ಇಂಡಿಯಾ ಬಿಟ್ಟು ಫಾರಿನ್ ಹೋದಾಗ ಈ ಇಂಡಿಯನ್ ಕರೆನ್ಸಿನ ಫಾರಿನ್ ಡಾಲರ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಹಾ ಅಣ್ಣ, ಈಗ ಇದನ್ನ ಡೆಲ್ಲಿಲಿ ಮಾತ್ರ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ನೀವು ಬೆಂಗಳೂರಿಗೆ ಬರ್ತಿರಲ್ಲ, ಆವಾಗ್ಲೂ ಇದು ಲಾಂಚ್ ಆಗಿರುತ್ತೆ. ಓ ಸಾರಿ ಮೇಡಮ್, ನನ್ನ ಹತ್ರ ಈ ವಾಟರ್ ಬಾಟ್ಲ್ ಕೊಡಕ್ಕೆ ದುಡ್ಡೇ ಇಲ್ಲ. ಅಯ್ಯೋ ಅಣ್ಣ ಇರ್ಲಿ, ನೆಕ್ಸ್ಟ್ ಟೈಮ್ ನೀವು ಬೆಂಗಳೂರಿಗೆ ಬರ್ತಿರಲ್ಲ ಅವಾಗ ಕೊಡುವಂತೆ. ತಗೊಳ್ಳಿ ನಿಮ್ ಡಾಲರ್. ಬಾಸ್ ವಾಲಾ, ಬಿ ದ ಬಾಸ್.